पहचानो ಪಾರ್ಟಿ ಇರ್ಕು ಪುಷ್ಪ. ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾತಾಡಕ್ಕೆ ಹೋಗ್ತಿರೋದು ಭಾಳ ನಿರೀಕ್ಷೆಯಲ್ಲಿದ್ದಂಥ ಫ್ಯಾನ್ ಇಂಡಿಯಾ ಸಿನಿಮಾ ಪುಷ್ಪ ಟು ದಿ ರೂಲ್. ಮೊದಲ ಭಾಗ ಅಂದರೆ ಪುಷ್ಪ ದಿ ರೈಸ್ ಹೇಗೆ ಸದ್ದು ಮಾಡಿತು ಅನ್ನೋದು ಎಲ್ಲರಿಗೆ ಗೊತ್ತು. ಆದರೆ ಈ ಎರಡನೇ ಭಾಗ ಆ ಹೈಪ್ಗೆ ನ್ಯಾಯ ಕೊಡುತ್ತದೆಯಾ? ಬನ್ನಿ ಸಂಪೂರ್ಣವಾಗಿ ತಿಳಿಯೋಣ. ಪುಷ್ಪ ಟು ಕಥೆ ಮೊದಲ ಭಾಗ ಮುಗಿದ ಜಾಗದಿಂದಲೇ ಶುರುವಾಗುತ್ತೆ. ಪುಷ್ಪರಾಜ್ ಅಲ್ಲು ಅರ್ಜುನ್ ಈಗ ಒಂದು ಸಾಮಾನ್ಯ ಕೂಲಿ ಕಾರ್ಮಿಕ ಅಲ್ಲ. ಅವನು ಈಗ ರೆಡ್ ಸ್ಯಾಂಡಲ್ ಸ್ಮಗ್ಲಿಂಗ್, ಮಾದಕ ಅಥವಾ ಸ್ಮಗ್ಲಿಂಗ್ ಲೋಕದ ರಾಜ ಅಂತಲೇ ಹೇಳ್ಬೋದು. ಆದರೆ ಸಮಸ್ಯೆ ಇಲ್ಲೇ ಶುರುವಾಗುತ್ತೆ. SP ಬನ್ವಾರ್ ಸಿಂಗ್ ಶೆಖಾವತ್, ಫಹದ್ ಫಾಸಿಲ್ ಮತ್ತೆ ಬರ್ತಾನೆ, ಈ ಬಾರಿ ಇನ್ನಷ್ಟು ಕ್ರೂರವಾಗಿ. ಈ ಒಂದು ಮೂವಿಯಲ್ಲಿ ಇವರಿಬ್ಬರ ಮಧ್ಯೆ ನಡೆಯುವ ಆಟ, ಬುದ್ಧಿ, ಬಲ, ಅಹಂಕಾರ ಈ ಚಿತ್ರಕ್ಕೆ ಮೇನ್ ಹೈಲೈಟ್ ಅಂತಾನೆ ಹೇಳಬೇಕು. ಇದರಲ್ಲಿ ಪುಷ್ಪ ಅಂದರೆ ಪುಷ್ಪನ ಪ್ರೀತಿ, ಶ್ರೀವಲ್ಲಿ ಅಥವಾ ರಶ್ಮಿಕಾ ಮಂದಾನ ಜೊತೆಗಿನ ಎಮೋಷ್ನಲ್ ಭಾಗ ಕೂಡ ತುಂಬ ಚೆನ್ನಾಗಿದೆ. ಈ ಒಂದು ಮೂವಿಯಲ್ಲಿ ಸ್ಕ್ರೀನ್ ಪ್ಲೇ ಮತ್ತು ಡೈರೆಕ್ಷನ್ ಬಗ್ಗೆ ನೋಡ್ತಾ ಹೋದರೆ, ಈ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿರುವವರು ಸುಕುಮಾರ್ ಮತ್ತು ಅವರ ಸ್ಟೈಲ್ ಏನು ಗೊತ್ತಾ? ಸ್ಲೋ ನರೇಷನ್ ಜೊತೆಗೆ ಪವರ್ಫುಲ್ ಎಲಿವೇಶನ್ ಸೀನ್ಸ್ಗಳು ಈ ಒಂದು ಮೂವಿಯ ಸ್ಟೈಲ್ ಆಗಿರುತ್ತೆ. ಪುಷ್ಪ ಟೂನಲ್ಲಿ ಅವರು ಸ್ಟೋರಿಯನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟಿದ್ದಾರೆ. ಕೆಲವು ಸೀನ್ಸ್ ಗೂಸೆ ಬಂಪ್ಸ್ ಕೊಡುತ್ತವೆ, ಆದರೆ ಕೆಲವೆಡೆ ಸ್ಕ್ರೀನ್ ಪ್ಲೇ ಸ್ವಲ್ಪ ಸ್ಲೋ ಅನಿಸ್ಬೋದು. ಆದರೂ ಓವರ್ ಆಲ್ ಎಂಗೇಜಿಂಗ್ ಹಾಗೆ ಇರುತ್ತದೆ. ಮೂವಿಯ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಜೊತೆ ಮಾತಾಡೋಕೆ ಹೋದರೆ, ಅಲ್ಲು ಅರ್ಜುನ್ ಅವರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳಬೇಕು. ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ, ಆ್ಯಟಿಟ್ಯೂಡ್ ಎಲ್ಲ ಪರ್ಫೆಕ್ಟ್ ಆಗಿದೆ. ನ್ಯಾಷನಲ್ ಅವಾರ್ಡ್ ಯಾಕೆ ಬಂದಿತ್ತು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಫಹದ್ ಫಾಸಿಲ್ ಅವರ ವಿಲನ್ ರೋಲ್ ಮೈಂಡ್ ಬ್ಲೋಯಿಂಗ್, ಹೀರೋಗೆ ಈಕ್ವಲ್ ಆಗಿ ಶೈನ್ ಆಗುತ್ತೆ. ರಶ್ಮಿಕಾ ಮಂದಣ್ಣ ಎಮೋಷ್ನಲ್ ಸೀನ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯ ಮ್ಯೂಸಿಕ್ ಬಗ್ಗೆ ನೋಡ್ತಾ ಹೋದರೆ, ದೇವಿ ಶ್ರೀ ಪ್ರಸಾದ್ ಅವರು ಈ ಒಂದು ಮೂವಿಗೆ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ಸಾಂಗ್ಸ್ ಆಲ್ರೆಡಿ ಹಿಟ್ ಆಗಿವೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸೀನ್ಸ್ಗೆ ಪರ್ಫೆಕ್ಟ್ ಎನರ್ಜಿ ಕೊಡುತ್ತವೆ. ಈ ಒಂದು ಮೂವಿಯಲ್ಲಿ ಸ್ಪೆಷಲಿ ನೋಡಬೇಕಾದ್ರೆ, ಸ್ಪೆಷಲಿ ಆ್ಯಕ್ಷನ್ ಸೀನ್ಸ್ನಲ್ಲಿ ಮ್ಯೂಸಿಕ್ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ ಬಗ್ಗೆ ಮಾತಾಡೋಕೆ ಹೋದರೆ, ಸಿನಿಮ್ಯಾಟೋಗ್ರಫಿ, ವಿಜುವಲ್ಸ್ ತುಂಬ ಗ್ರ್ಯಾಂಡ್ ಆಗಿವೆ ಮತ್ತು ಆ್ಯಕ್ಷನ್ ಸೀನ್ಸ್ ತುಂಬ ರಿಯಲಿಸ್ಟಿಕ್ ಮತ್ತು ಪವರ್ಫುಲ್. ಎಡಿಟಿಂಗ್ ಕೆಲವೆಡೆ ಸ್ಲೋ ಅನಿಸ್ಬೋದು, ಆದರೆ ಓವರ್ ಆಲ್ ಓಕೆ ಅಂತಲೇ ಹೇಳ್ಬೋದು. ಪ್ರೊಡಕ್ಷನ್ ಈಕ್ವಾಲಿಟಿ ಟಾಪ್ ಕ್ಲಾಸ್ 100% ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯ ನೆಗೆಟಿವ್ ಮತ್ತು ಪಾಸಿಟಿವ್ ಪ್ಲಸ್ ಬಗ್ಗೆ ನೋಡ್ತಾ ಹೋದರೆ, ಫಸ್ಟ್ ಆಫ್ ಆಲ್ ಮೂವಿಯ ಪಾಸಿಟಿವ್ ಪಾಯಿಂಟ್ಸ್ ಬಗ್ಗೆ ನೋಡ್ತಾ ಹೋದರೆ, ಅಲ್ಲು ಅರ್ಜುನ್ ಅವರ ಪರ್ಫಾರ್ಮೆನ್ಸ್, ಪವರ್ಫುಲ್ ಡೈಲಾಗ್ಸ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಎಲಿವೇಶನ್ ಸೀನ್ಸ್ ಮತ್ತು ವಿಲನ್ ರೋಲ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯ ನೆಗೆಟಿವ್ ಪಾಯಿಂಟ್ಸ್ ಕಡೆ ಹೋಗಬೇಕಾದ್ರೆ, ಮೂವಿ ಸ್ವಲ್ಪ ಲೆಂತ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಕೆಲವೆಡೆ ಸ್ಲೋ ನ್ಯಾರೇಷನ್ ಮತ್ತು ಸ್ಟೋರಿ ಪ್ರೆಡಿಕ್ಟೇಬಲ್ ಆಗಿರುವ ಫೀಲ್ ಕೊಡುತ್ತೆ. ಒಟ್ಟಿನಲ್ಲಿ ಹೇಳೋದಾದರೆ, ಪುಷ್ಪ ಟು ದಿ ರೂಲ್ ಒಂದು ಮಾಸ್ ಪ್ಲಸ್ ಆ್ಯಕ್ಷನ್ ಪ್ಲಸ್ ಎಮೋಷ್ನಲ್ ಎಂಟರ್ಟೈನರ್. ಫ್ಯಾನ್ಸ್ಗಳಿಗೆ ಇದು ಫಾಸ್ಟ್ ಮಾಸ್, ಆಡಿಯನ್ಸ್ಗೆ ಫುಲ್ ಪೈಸಾ ವಸೂಲ್ ಅಂತಲೇ ಹೇಳ್ಬೋದು. ನಿಮಗೆ ಈ ಸಿನಿಮಾ ಹೇಗಿತ್ತು ಅಂತ ಕಾಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.